ಪ್ರೆಗ್ನೆಂಟ್ ಆಗೋರು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಾರೆ. ಪುಟ್ಟು ಕನ್ಯಾಸ್ವಾಮಿ ಇರ್ಬೇಕಾಯ್ತಾ ಬಂಗಾರ? ಅಪ್ಪನ ಕೈ ಒಳ್ಳೇದು ಮಾಡ್ತಾನೆ. ಸನ್ಮಿತಾ ಸ್ವಾಮಿ ಅವರೇ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಇವತ್ತು ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಹೆಲ್ಮೆಟ್ ಹಾಕೋತೀವಿ. ಅಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಏನೋ ಐಟಮ್ ಇಸ್ಕೊಬೇಕಾಗಿತ್ತು ಅಕ್ಕ ಮನೆಗೆ ತೊಗೊಂಡೋಗೋಕ್ಕೆ. ಅಲ್ಲಿ ಹೋಗಿ ತಗೊಂಡು ಬೇಗ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಸಿ ಇನ್ನೂ ಕೂದಲು ಕೂಡ ಆರಿಲ್ಲ ಗೈಸ್. ಹಂಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಅಂದವೆ ಆರುತ್ತೆ ಅಂತ ಗಾಡಿಗೆ. ಇವಾಗ ಅಮ್ಮ ಮನೆಗೆ ಹೋಗ್ತಿದ್ದೀವಿ. ಅಲ್ಲಿಗೆ ಹೋಗಿ ಏನೋ ತಗೋಬೇಕು, ಅಲ್ಲಿ ತೊಗೊಂಡು ಆಮೇಲೆ ಹೆಲ್ಮೆಟ್ ಹಾಕೋತೀವಿ. ಬನ್ನಿ ಗೈಸ್ ಹೋಗೋಣ. ಇವಾಗ ಅಮ್ಮ ಮನೆಗೆ ಬಂದು ಇವಾಗ ಅದನ್ನು ಎತ್ಕೊಂಡು ಹೋಗಿ ಗಾಯ್ಸ್ ಇದನ್ನೇ ಇವಾಗ ಎತ್ಕೊಂಡು ಹೋಗ್ಬೇಕು. ಅಕ್ಕ ಮನೇಲಿ ಲಕ್ಷ್ಮೀ ಕೂರ್ಸೋಕ್ಕೆ ಅಂತ ಹಿಂದೆಗಡೆ ಇದ್ದೀನಿ ಇರೋಕ್ಕೆ ಅಂತ ಮಾಡಿದ್ದಾರೆ. ಈ ಸಲ ಇವತ್ತು ತೋರ್ಸೋಕ್ಕಾಗುತ್ತೆ ಅಲ್ಲೋ ಗೊತ್ತಿಲ್ಲ. ಅಕ್ಕಂಗಾದ್ರೂ ವೀಡಿಯೋ ಮಾಡಿ ಕಳ್ಸೋಕ್ಕೆ ಹೇಳ್ತೀನಿ. ಹಾಂ ಹೇಳಿದ್ರು. ಬಾಯ್ ಬಾಯ್. ಹಾಂ ನನಗೈತೆ, ಅಲ್ಲ ಐತೆ ಮುಂದೆ. ಬಾಯ್ ಅಮ್ಮ, ಬಾಯ್ ಬಾಯ್. ಗಾಯ್ಸ್ ಇವಾಗ ನಮ್ಮ ಅಕ್ಕ ಮನೆಗೆ ಹೋಗಿಟ್ವಿ. ಇವಾಗ ದೇವಸ್ಥಾನ ಹತ್ರ ಹೋಗಬೇಕು. 7:30 ಆಗೋಯ್ತು ಗೈಸ್ ಬರೋಷ್ಟರಲ್ಲಿ. ನೋಡೋಣ ಅಲ್ಲಿ ಏನೇನು ಮಾಡ್ತಿರ್ತಾರೆ ಏನು ಅಂತ. ಅಲ್ಲೇ ಹೋಗಿ ತೋರಿಸ್ತೀವಿ. ಮತ್ತು ಹಿಂಗೆ ಹೋಗೋ ಮನಸ್ಸಾಯಿತು. ನಮ್ಮ ಮನೆಯವ್ರಿಗೆ ರೂಟ್ ಹೇಳಬೇಕು. ಮ್ಯಾಪ್ ಹಾಕ್ಕೊಂಡಿದ್ದೀವಿ. ದೇವಸ್ಥಾನ ಗೊತ್ತಿಲ್ಲ ನನಗೆ, ಅದಕ್ಕೋಸ್ಕರ ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ವಾಚಿಂಗ್ ನೋಡ್ತಾರಿ. ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ನಮ್ಮ ಅಕ್ಕ ಎಲ್ಲೋ ಟಿಫನ್ ತಿಂತ ಇದ್ದಾರಂತೆ. ಎಲ್ಲಿದ್ದಾರೆ ಅಂತ ನೋಡಬೇಕು. ಆಯ್ ಪಪ್ಪ, ಹೋಗು ನೀನು. ಇಲ್ಲಿಂದ ಅಂದರೆ ಕೆಲ್ಸಕ್ಕೆ ಹೋಗ್ಬೇಕು. ಆಲ್ರೆಡಿ ಇರುಮುಡಿ ಆಗೋಗಿತ್ತು ನಾವು ಹೋಗೋಷ್ಟರಲ್ಲಿ. ಎಲ್ಲರೂ ಟಿಫನಿಗೆ ಬಂದಿದ್ರು, ನಾವು ಹಾಗೆ ಜಾಯ್ನ್ ಆದ್ವಿ. ಸನು ಸನಾಯ್ ಚಲೋ ಕಾಯ್ ಸ್ವಾಮಿಗಳು ಆಲ್ರೆಡಿ ಇರುಮುಡಿ ಎಲ್ಲ ಮುಗ್ದೋಗ್ಬಿಟ್ಟೈತೆ. ಇವಾಗ ಬಂದಿದ್ದೀವಿ ಊಟಕ್ಕೆ ಬಂದವ್ರೀಗ ನಾಷ್ಟಕ್ಕೆ ಬಂದಿದ್ದೀವಿ. ಆಗೋಯ್ತು. ಇವತ್ತು ಎದೊಳಕ್ಕೆ ಆಗಲಿಲ್ಲ ಬೇಗ. ಹಂಗೂ 5 ಗಂಟೆಗೆ ಎದ್ದಿದ್ದೀನಿ. ಆಗಲೇ ಇಲ್ಲ. ಇವ್ರು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಕ್ಕೆ 4 ಗಂಟೆಗೆ ಎದ್ದವ್ರಿ. ನೀವು ಅಲ್ಲಿಂದ ಹಾಂ ಅದೇ ನೀವೇ 4 ಗಂಟೆಗೆ ಇದ್ದೀರಾ. ನಾವು ಇನ್ನೂ ಬೇಗ ಎದ್ದೋಗ್ಬೇಕಾಯ್ತು. ಅಲ್ಲಿಂದ ಬರಬೇಕಿತ್ತಲ್ಲ. ಅಚ್ಚು, ನಮ್ಮ ಭಾವ ಮತ್ತು ನಮ್ಮ ಭಾವವ್ರ ಅಣ್ಣ 3 ಜನನೂ ಮಾಲೆ ಹಾಕ್ಕೊಂಡಿದ್ರು. ನಾವು ಇರುಮುಡಿಗೆ ಹೋಗೋಷ್ಟರಲ್ಲಿ ಇರುಮುಡಿ ಮುಗ್ದೇ ಹೋಗ್ಬಿಟ್ಟಿತ್ತು. ತುಂಬಾ ಬೇಜಾರಾಯಿತು. ನನ್ನ ತಮ್ಮ ರೀಲ್ಸ್ಗೆ ಅಂತ ಹೇಳಿ ಕೆಲವೊಂದು ಕ್ಲಿಪ್ಸ್ನ ತೊಗೊಂಡಿದ್ದ. ಹಾಗೆ ಅವನ ಹತ್ರ ಕಳಿಸ್ಕೊಂಡು ನಿಮಗೋಸ್ಕರ ಅದನ್ನೆಲ್ಲ ಹಾಕಿದ್ದೀನಿ. ಅದನ್ನು ನಾನು ಮಾಮೂಲಿ ಲ್ಯಾಂಡ್ಸ್ಕೇಪಲ್ಲಿ ಹಾಕೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರನೇ ಹಾಗೆ ಹಾಕಿದ್ದೀನಿ. ರೀಲ್ಸ್ ಟೈಪಲ್ಲೇ ಸ್ವಲ್ಪ ಝೂಮ್ ಮಾಡಿ ಇಟ್ಟಿದ್ದೀನಿ. ನೀವು ಕೂಡ ನೋಡಲಿ ಅಂತ ಹೇಳಿ. ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಆಲ್ರೆಡಿ ಇರುಮುಡಿ ಆಗೋಗಿತ್ತಲ್ಲ. ಒಂಥರ ಬೇಜಾರಾಗ್ತಾಯಿತ್ತು ನನಗೆ. ಸೊ ಹೋಗಲಿ ಬಿಡು, ಅಟ್ಲೀಸ್ಟ್ ಸ್ವಾಮಿಗಳನ್ನ ನೋಡಿ ಅವ್ರ ಆಶೀರ್ವಾದ ತೊಗೊಂಡ್ವಲ್ಲ, ಅದೇ ಒಂಥರ ಖುಷಿ ಅನ್ನಿಸ್ತು. ನೀನು ಅಚ್ಚು ಕಾಲಿಗೆ ನಮಸ್ಕಾರ ಮಾಡ್ಕೋಬೇಕು. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊ ಅಚ್ಚು ಕಾಲಿಗೆ. ಹೋಗು ಹೋಗು ಹೋಗು. ನೀನು ಬಿಡಂಗಿಲ್ಲ, ಹೇಳ್ತೀನಿ ಆಮೇಲೆ. ನೀನು ಬಿಡಂಗಿಲ್ಲ. ಸನ್ನುಗೆ ಆಶೀರ್ವಾದ ನೀನು ಬಗ್ಬಾರ್ದು ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಬಗ್ಗೆ ಎದೊಳದೆಲ್ಲ ಮಾಡಬಾರ್ದಲ್ಲ. ಸೊ ಅದಕ್ಕೋಸ್ಕರ. ಆದರೆ ದೇವರೆಲ್ಲ ಮಾಲೆ ಹಾಕ್ಕೊಂಡಿರೋದ್ರಿಂದ ಅವರು ದೇವ್ರುಗಳಾಗಿರ್ತಾರೆ. ಸೊ ನಾವು ಅವ್ರಿಗೆ ನಮಸ್ಕಾರ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗೆ ಹೊಟ್ಟೇಲಿ ಒಂದು ಮಗು ಇರುತ್ತಲ್ಲ, ಸೊ ಅದೇ ದೇವ್ರ ಸಮಾನ. ಅದಕ್ಕೆ ಪ್ರೆಗ್ನೆಂಟ್ ವುಮೆನ್ಸು ಕಾಲಿಗೆ ನಮಸ್ಕಾರ ಹಾಕ್ಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಬಗ್ಗಿ ಎದೊಳಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ಬೇಡ ಅಂತ ಹೇಳ್ತಾಯಿದ್ರು. ಆಮೇಲೆ ಇಲ್ಲ, ಅವರು ದೇವರಲ್ವಾ, ನಮಸ್ಕಾರ ಹಾಕ್ಕೊಂಡ್ರೆ ಏನಾಗಲ್ಲ, ಒಳ್ಳೆಯದಾಗುತ್ತೆ ಅಂತೇಳಿ ನಮಸ್ಕಾರ ತೊಗೊಂಡ್ರು.
ಚಿನ್ನದ ಇಷ್ಟೊಂದು ಜನ ಸ್ವಾಮಿಗಳಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಪ್ರತಿ ವರ್ಷವೂ 101 ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿರೋರನ್ನ ಕೌಂಟ್ ಮಾಡ್ತಿದ್ದೆ. ಇವತ್ತು ನನಗೆ ಇಲ್ಲಿ ಇಷ್ಟೊಂದು ಜನ ಸಿಕ್ಕಿದ್ರಲ್ಲ, ಖುಷಿಗೆ ಎಲ್ಲರನ್ನೂ ಕೌಂಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ತುಂಬ ಜನ ಸಿಕ್ಕಿದ್ರು ನನಗಂತೂ. ಯಾಕೆ 101 ಎಣಿಸ್ತೀನಿ ಅಂತ ನನಗೂ ಇದುವರೆಗೂ ಗೊತ್ತಿಲ್ಲ. ಯಾರೋ ಒಬ್ಬರು ಹೇಳಿದರು 101 ಎಣಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ. ಅದಕ್ಕೆ ಒಂದು 5th ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೂ ಪ್ರತಿ ವರ್ಷವೂ 101 ಎಣಿಸ್ತೀನಿ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿರೋರನ್ನ 101 ಎಣಿಸಾದ್ಮೇಲೆ ನನಗೆ ಸಮಾಧಾನ ಆಗುತ್ತೆ. ಯಾವಾಗಲೂ ಪ್ರತಿ ವರ್ಷವೂ ಹೀಗೆ ಮಾಡ್ತೀನಿ. ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನನಗೂ ಕೂಡ ಗೊತ್ತಿಲ್ಲ, ಬಟ್ ಆದರೆ ಈಗಲೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು 101 ಸ್ವಾಮಿಗಳನ್ನ ಮನಸ್ಸಲ್ಲಿ ಅವ್ರನ್ನ ನೋಡಿದ ತಕ್ಷಣ ನಮಸ್ಕಾರ ಹಾಕ್ಕೊಂಡು ನಾನು ಎಷ್ಟು ಸ್ವಾಮಿಗಳನ್ನ ನೋಡಿದೆ ಅಂತ ಕಂಟಿನ್ಯೂಸಾಗಿ ಕೌಂಟ್ ಮಾಡ್ಕೊತಾ ಇರ್ತೀನಿ 101 ಆಗೋವರೆಗೂ. ಅಯ್ಯಪ್ಪ ಅಯ್ಯಪ್ಪ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ದೇವನ್ಮಾರೆ ದೇವಿಮಾರೆ ದೇವನ್ಮಾರೆ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ತೋಂ ತೋಂ ಅಯ್ಯಪ್ಪ ತೋಂ ಅಯ್ಯಪ್ಪ ಸ್ವಾಮಿ ತೋಂ ತೋಂ ಸ್ವಾಮಿ ತೋಂ ತೋಂ ಎಲ್ಲಾಡಿ ನೀರನೆ. ಇವಾಗ ಕಾಯಿ ಹೊಡಿತಾ ಇದ್ದಾರೆ. ಡಿಂಪೂರ್ ಹೊಡೆದ್ರಾ? ಇವಾಗ ಹೊಡೆದ್ರು. ನಮ್ಮ ಕನ್ಯಾಸ್ವಾಮಿನ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ. ನಮ್ಮ ಕನ್ಯಾಸ್ವಾಮಿ, ಪುಟ್ಟ ಕನ್ಯಾಸ್ವಾಮಿ. ಪ್ರಸಾದ ತಿಂತಾ ಇದ್ದಾರೆ ಇವರು. ನಮ್ಮ ಕನ್ಯಾಸ್ವಾಮಿ ನೋಡಿ. ಕನ್ಯಾಸ್ವಾಮಿ ಅವರೇ ಹುಷಾರು, ಅಪ್ಪ ಜೊತೆನೇ ಇರ್ಬೇಕಾಯ್ತಾ ಬಂಗಾರ? ಅಪ್ಪನ ಕೈ ಇಟ್ಕೊಂಡು ಹುಷಾರಾಗಿ ಹೋಗ್ಬಿಟ್ಟು ಬನ್ರಿ. ಬಾಯ್. ನಮ್ಮ ಸ್ವಾಮಿಗಳು ನೋಡಿ. ಬಾಯ್ ಬಾಯ್, ಹುಷಾರು. ಹಾಂ, ಎತ್ಕೊಂಡು ಅಲ್ಲೇ ಅವರು ಹುಷಾರಾಗಿ ಆಮೇಲೆ ಎತ್ತಿಕೋತಾರೆ ಬನ್ರಿ. ನಮ್ಮ ಬಾವ ಅವರು ಮೈಸೂರಿಗೆ ಹೋಗಬೇಕಾಗಿತ್ತು. ಅಲ್ಲಿಂದ ಎಲ್ಲ ಸ್ವಾಮಿಗಳು ಒಟ್ಟಿಗೆ ಹೊರಡ್ತಾಯಿದ್ರು. ಸೊ ಇಲ್ಲಿಂದ ನಮ್ಮ ಅಕ್ಕ ಕ್ಯಾಬ್ ಮಾಡಿದ್ರು. ಇಲ್ಲಿಂದ ಇರುಮುಡಿ ಎಲ್ಲ ತೊಗೊಂಡು ಇರುಮುಡಿನ ಎತ್ಕೊಂಡು ಮೈಸೂರಿಗೆ ಅಂತ ಹೇಳಿ ಒಂದು ಕ್ಯಾಬ್ನ ಮಾಡಿದರು. ಮೈಸೂರಿಗೆ ಹೋಗಿ ಅಲ್ಲಿಂದ ಎಲ್ಲ ಸ್ವಾಮಿಗಳು ಒಟ್ಟಿಗೆ ಹೋಗಬೇಕು ಅಂತ. ಸ್ವಾಮಿ ಬಾಯ್, ಹುಷಾರು, ಹುಷಾರು ಹೊಡ್ಬೇಕು. ಬಾಯ್ ಕನ್ಯಾಸ್ವಾಮಿಗಳೇ, ಹುಷಾರಾಗಿ ಓಡ್ ಬನ್ರಿ. ನಮಗೆ ಅಚ್ಚುನ ಕಳಿಸ್ಕೊಡ್ಬೇಕಾದ್ರೆ ಒಂಥರ ಬೇಜಾರಾಗ್ತಾಯಿತ್ತು. ನಮ್ಮ ಅಕ್ಕಂಗೂ ತುಂಬ ಬೇಜಾರಾಗಿರುತ್ತೆ.
ಅದು ಅಲ್ಲದೆ ಅಕ್ಕನ ಬಿಟ್ಟು ಯಾವತ್ತೂ ಅವಳು ಇರಲಿಲ್ಲ. ಇವರೇ ಫಸ್ಟ್ ಟೈಮು ಅಕ್ಕನ ಬಿಟ್ಟು ಹೋಗ್ತಾಯಿದ್ಲು ಇರುಮುಡಿಗೆ. ಅಕ್ಕ ಬೇಜಾರಿದ್ರೂ ತೋರಿಸ್ಕೊತಾ ಇರಲಿಲ್ಲ, ಯಾಕಂದರೆ ಅವಳು ಬೇಜಾರು ಮಾಡ್ಕೊಂಬಿಡ್ತಾಳೆ ಅಂತ. ಅದು ಅವಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ಲು, ಆದರೂ ಅವಳ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ, ಸಪ್ಪಗಾಗ್ಬಿಟ್ಟಿದ್ಲು. ಇನ್ನೊಂದು ನನ್ನ ಮಗ ಬೇರೆ ಇದ್ನಲ್ಲ ಆಟ ಆಡೋಕ್ಕೆ, ಅವನು ಇರಲ್ಲ ಅಂತ ಬೇಜಾರು ಮಾಡ್ಕೊಂಬಿಟ್ಟಿದ್ಲು. ಮಕ್ಕಳೇ ಅಂದರೆ ಹಂಗೆ ಅಲ್ವಾ, ಅವ್ರಿಗೆ ಈಗಲೇನೂ ಗೊತ್ತಾಗಲ್ಲ ಪಾಪ. ರೀಲಿಗೆ ಅಚ್ಚು ಈಚೆ ಬರ್ಬೇಕಾಯ್ತು. ಈ ಸೈಡು ಅಚ್ಚು ಈ ಸೈಡ್ ಬಾ. ಬಾಯ್ ಬಾಯ್. ಬಾಯ್ ಬಂಗಾರ, ಹುಷಾರು ಆಯ್ತಾ. ಹೆಂಗ್ ಮಾಡ್ತಾಳೆ ಬಾಯಿ. ಓಹ್ ಮುಲ್ಪಡಿಸಿ ದಾಲ ಅಪ್ಪಾಜಿ ಅಂತೇಳಿ ಅವ್ರ ಅಜ್ಜಿಗೆ. ಯೋಚನೆ ಮಾಡಬೇಡ, ಏನೂ ಆಗಲ್ಲ, ಅಳಬೇಡ ಅಂತ. ಅದೇ ಅಳ್ಬೇಡ. ಬಾಯ್ ಚುಮಾ. ಯಾರು ಓಡಿಸ್ತಾರೆ ಗಾಡಿ? ಗಾಯ್ಸ್, ಇವಾಗ ನಾವೆಲ್ಲರೂ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಸಲ ಎಲ್ಲ ಐತಿ ಗಾಡಿ. ನಾನು ನಮ್ಮ ಬಾವನ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಬಾವ ಹೊರಟ್ರು, ನಮ್ಮ ಬಾವ ಇಲ್ಲೇ ಐತೆ, ಹೊರಡೋಣ ಬಾ. ನಾನು ನಮ್ಮ ಅಕ್ಕ ಇಬ್ಬರು ಹೋಗ್ತಾ ಇದ್ದೀವಿ ಈಗ. ಅವರೆಲ್ಲ ಒಟ್ಟಿಗೆ ಬರ್ತಾರೆ. ನೀನು ಪ್ರದೀಪ್ ಅವರು ಯಾವುದು ಬರುತ್ತೆ? ಚೆನ್ನಾಗೈತೆ. ಪಾಪು ಪಾಪು ಎಲ್ಲ ಮರ್ಸ್ಕೊಂಡಿರೋದಕ್ಕೆ ಇಷ್ಟು ದೊಡ್ಡ ಮಂಚ ಬೇಕು. ಸ್ಟೋರೇಜ್ ಐತಿ ಇದಕ್ಕೆ. ಇದು ಸಣ್ಣ ನೀನು 3 ಜನ ಆರಾಮಾಗಿ ಮಲ್ಕೊ. ಬೆಡ್ 2 ಇದೆ ಅಲ್ಲ ನಮ್ಮದ್ರ ಅಮ್ಮ ಮತ್ತು ಪಪ್ಸ್. ಅಕ್ಕ ಅವ್ರು ಆಲ್ರೆಡಿ ನೋಡಿ ದೇವ್ರನ್ನ ರೆಡಿ ಮಾಡಿದ್ದಾರೆ. ಆದ್ರೆ ಪಾಪ ದೇವ್ರ ಐತಲ್ಲಿ, ತೆಗಿ ಒಂಚೂರು ದೇವ್ರನ್ನ ನೋಡ್ಬಿಡ್ತೀನಿ. ನೋಡಿ ಗಾಯ್ಸ್, ಆಲ್ರೆಡಿ ಲಕ್ಷ್ಮಿ ರೆಡಿ ಆಗಿ ಕೂತ್ಕೊಂಡು. ಚಿಕ್ಕದಿರ್ತಿತ್ತು, ಇವರೇ ಈ ಸತಿ ರೆಡಿ ಮಾಡಿರೋದು. ಬಾಡಿ ಎಲ್ಲ ಭಾರಿ ಶೋಕೊಂಡು ಅವರೇ ಮಾಡಿರೋದು. ಲಕ್ಷ್ಮಿ ರೆಡಿ ಆಗಿದ್ದಾರೆ. ನಮ್ಮ ಬಾವ ಇರ್ಬೇಕಾಗಿತ್ತು ಬಾಡಿ. ಅಲ್ಲಿಂದ ಬುಧವಾರ ಬರ್ತಾರೆ. ದೊಡ್ಡದಾಗಿರ್ಬೇಕು ಅಂತ ಅವ್ರೆ. ಅದಕ್ಕೆ ಅದೇ ಬಿಂಗೆ ಎಲ್ಲ ಇಟ್ಟರೆ ಚಿಕ್ಕದಾಗ್ಬಿಡುತ್ತಲ್ಲ, ನನ್ಗೆ ಅಷ್ಟು ಚಿಕ್ಕದ್ ಬೇಡ, ನಂಗೆ ದೊಡ್ಡ ದೇವ್ರ ತರ ಇರ್ಬೇಕು ಅಂತ ಆ ತರ ಮಾಡ್ಕೊಂಡವ್ರೆ. ನೀವ್ ಹೆಂಗಾರ ಮಾಡ್ಕೊಳ್ಳಿ, ನನ್ ಕಳ್ಸ ಸಪ್ರೇಟ್. ಕೆಳಗಡೆದೆಲ್ಲ ಅವರೇ ಡಿಸೈನ್ ಮಾಡಿ. ಧೈರ್ಯ ತುಂಬ್ತಾ ಇದೀವಿ. ಸ್ವಲ್ಪ ಧೈರ್ಯಶಾಲಿ ಸ್ಟ್ರಾಂಗ್ ಆಗಿದೆ. ಇದ್ರ ಬಗ್ಗೆ ಭಯ ಬರಬಾರ್ದು. ಸ್ಟಾರ್ಟಿಂಗ್ ಇತ್ತು ಏನಕ್ಕೆ ಗೊತ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿದ್ರೆ ಸಾಕು ಏನ್ ಗೊತ್ತಾ, ಫಸ್ಟ್ ಪ್ರೆಗ್ನೆಂಟ್ ಆಗೋರು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಬೋದು. ಅದೇ ನಮ್ ತರ ವ್ಲಾಗ್ಸ್ ಮಾಡಿರ್ತಾರಲ್ಲ ಅದ್ ನೋಡ್ಬೋದು. ಪ್ರೆಗ್ನೆನ್ಸಿ ಅದೆಲ್ಲ ಭಯ ಆಗ್ಬಿಡುತ್ತೆ. ಬೇಡ ಅಂತ ಡಿಸೈಡ್ ಆಗ್ಬಿಟ್ಟು ಅದು ನೋಡಲ್ವಾ ಚಿನಿ, ನಾನು ಬೇಡ ಅಂತ ಡಿಸೈಡ್ ಆಗ್ಬಿಟ್ಟೆ. ಏನಂತ ಇವರು ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿದ್ರ, ನೀವು ಮಾಡಿದ್ರಾ? ಆಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಏನೂ ಇರಲ್ಲ. ಅಲ್ಲ, ನೀನು ಇವಾಗ ಭಯ ಆದ್ರೆ ನಿನ್ಗೆ 10 ಮಕ್ಳನ್ನ ಎತ್ತಿರ್ತಾರಲ್ಲ ಸನ್ನು, ಅವ್ರನ್ನ ನೆನ್ಪಿಸ್ಕೊಡ್ಬೇಕು ಅಷ್ಟೇ ಅಲ್ವಾ ಚಿನ್ನು? ಚಿನ್ನು ಅಲ್ಲ, ಭಯ ಆದ್ರೆ ನಾರ್ಮಲ್ ಗಿನ್ನ ಸಿಸರಿನೇ ಕಷ್ಟ. ಹೌದು, ಇನ್ಸ್ಟಾಗ್ರಾಮ್ ತೆಗೆದ್ರೆ ಬರೀ ಅದೇ ನೋಡ್ಬಿಟ್ಟು ನೋಡಿಲ್ಲ ಅವಳು. ನಮ್ಮ ಮೈಂಡಲ್ಲಿ ಏನ್ ಯೋಚನೆ ಮಾಡ್ತದೆ ಅದೇ ಬರುತ್ತೆ. ಹೋಗ್ಲಿ ಬಂತು, ಅದ್ ಬಂದಾದ್ಮೇಲೆ ನನಗೂ ಅದೇ ಬಂದೈತೆ. ನಾನು ಅದೇ ಅಕೌಂಟ್ ಯೂಸ್ ಮಾಡ್ತಿರ್ತೀನಲ್ಲ. ನೀನು ನೋಡ್ಬಿಟ್ಟು ಸೀಸರಿನ್ ನೋಡ್ಬಿಟ್ಟು ತಲೆ ಬಿಡಾಯ್ತು. ಈ ಸಣ್ಣ ಬೇರೆ ಪ್ರೆಗ್ನೆಂಟ್ ಟೈಮಲ್ಲಿ ಜೊತೆಗೆ ಇರಿ ಅಂದವ್ರು. ಅಲ್ಲ, ಪ್ರೆಗ್ನೆಂಟ್ ಟೈಮಲ್ಲ, ಡೆಲಿವರಿ ಟೈಮಲ್ಲಿ. ಡೆಲಿವರಿ ಟೈಮಲ್ಲಿ ಜೊತೆಗೆ ಇರ್ಬೋದು, ಇರ್ತಾರೆ. ಅಲ್ಲ ಇರ್ಬಹುದು, ಭಯ ಅಲ್ಲ ನಾನು ಯಾಕೆ ಹೋಗ್ಲಿ, ನನಗೆ ಭಯ, ಅದಕ್ಕೆ ನಾನು ಹೋಗ್ಲಿಲ್ಲ. ಗೈಸ್, ಆಫೀಸಿಗೆ ಟೈಮ್ ಆಯ್ತು. ನಿನಗೆ ವಯಸ್ಸಾದವ್ರು ಯಾರು ಇಲ್ಲ ಮನೇಲಿ, ಸಾಕು. ಈಗ್ಲೇ ವಯಸ್ಸಾದವ್ರ ಹಂಗ ಆಡ್ತಾನೆ. ಹೊರಡ್ತಾ ಇದೀವಿ, ನಾನು ನಮ್ಮ ಅಕ್ಕ ಇಬ್ರು ಒಟ್ಟಿಗೆ.
ಕೆಲ್ಸಕ್ಕೆ ಹೊರಡ್ತಾ ಇದ್ದೀವಿ. ನನ್ನ ತಮ್ಮ ಮತ್ತು ಸನ್ನು, ನನ್ನ ಹಸ್ಬೆಂಡ್ ಎಲ್ಲರೂ ಇವಾಗ ಅವರು ಹಂಗೆ ಹೊರಡ್ತಾರೆ. ಬನ್ನಿ ಚಿನ್ನು ಬಾಯ್. ಹೆಂಗ್ ಅಲಂಕಾರ ಮಾಡಿದ್ದಾರೆ ಇವತ್ತು. ಬೇಗನೆ ಬರಬೇಕಾಗಿತ್ತು, ಆದರೆ ಬೇಗ ಬರೋಕ್ಕಾಗಲಿಲ್ಲ. ಹ್ಞೂ ಅಮ್ಮ, ನಾನು ತಿಂತೀನಮ್ಮ. ಸಿನಿಮಾ ಬಾಯ್, ಹುಷಾರಾಗಿ ಹೊರಡ್ರಿ. ಚಿನ್ನು ಹುಷಾರಾಗಿ ಹೊರಡ್ರಿ. ಏನೇ ಕೆಳಗಡೆ ಹೋಗ್ಬಿಡ್ತೀರಾ? ಅಲ್ಲ ಬನ್ರಿ, ನಾನು ಅಲ್ಲಿವರೆಗೂ ಮಾಡೋಕ್ಕಾಗಲ್ಲ. ಏನದು? ಹಾಂ, ಮಿಸ್ ಯು ಬಾಯ್. ಸಾಕು ಸಾಕು ಅಮ್ಮ, ಸಾಕು ಇಷ್ಟೇ. ಅಷ್ಟೊಂದು ತಿನ್ನಕ್ಕಾಗಲ್ಲ ಅಂತ ಅಮ್ಮ ನೋಡಿ ನನ್ನ ಹತ್ರ ತುಳುನೇ ಮಾತಾಡ್ತವ್ರೆ. ತುಳು ಕಲ್ತ್ಕೊಳ್ಳಿ, ಮಾಲಿನೂ ಕಲ್ತ್ಕೊಬಿಡ್ಲಿ ಅಂತ. ಇಲ್ಲ ಇಲ್ಲ ಕರೆಕ್ಟ್ ಆಯ್ತು. ಟೈಮ್ ಆಯ್ತು, ಹೊರಡ್ತೀನಿ. ನೀನೇ ಬ್ಯಾಗ್ ಎತ್ಕೊಂಡು ಹೋಗ್ಬಿಡ್ತೀಯಾ? ನೋಡು ನೋಡು ಬಂದ್ರು ಬಂದ್ರು ಚಲೋ. ಸೇವೆ ಮಾಡ್ತಾನೆ ಬರೀ 10% ನಿನ್ನೆಯಿಂದ ಹಂಗೆ ಕರಿತಾರದು. ಬಾಯ್ ಬಾಯ್, ವ್ಲಾಗ್ ಬಾಯ್ ಮಾಡ್ರಿ ಎಲ್ಲರೂ. ಬಾಯ್ ಬಾಯ್ ಮಗ್ನೆ, ಬಾಯ್ ಮಾಡು. ಬಾಯ್ ಮಗ್ನೆ, ಹುಷಾರಾಗಿ ಹೋಗಿ ಅಪ್ಪ ಜೊತೆ. ಬಾಯ್ ಮಾಡಿ ಮಗ್ನೆ, ಬಾಯ್ ಬಾಯ್. ಕ್ಯಾಬ್ ಬಂದಿತ್ತು, ನಾನು ಅಕ್ಕ ಇಬ್ಬರು ಒಟ್ಟಿಗೆ ಕೆಲ್ಸಕ್ಕೆ ಹೋದ್ವಿ. ಆನ್ ದ ವೇ ಇಬ್ರದ್ದು ಕೆಲಸ ಇರೋದು. ಗೈಸ್, ಐ ಥಿಂಕ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ವಾಚಿಂಗ್. ಬಾಯ್. ಸುಂದರ ಈ ಲೋಕ ನೀವಿರಲು